ನಮಗಿದ್ದಿದ್ದು ಟ್ರೈನ್ 7:20ಗೆ. ಸೊ ನಾವು ಮನೆ 4 ಗಂಟೆಗೆ ಬಿಡಬೇಕಾಗಿತ್ತು. 4 ಗಂಟೆಗೆ ಬಿಟ್ಟು ನಾವು 6:30 ಹಾಗೆ ರೀಚ್ ಆದ್ವಿ. ರೀಚ್ ಆದಮೇಲೆ ನಮಗೆ ಯಶವಂತಪುರದಲ್ಲಿ ಇದ್ದಿದ್ದು ಟ್ರೈನು. ನಾವು ಹೊರಟಾಗ ಅಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ 6:30 ಆಗಿತ್ತು. ಇನ್ನು ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಮನೆಯಿಂದ ತಂದಂಥ ಮಂಡಕ್ಕಿನ ತಿನ್ಕೊಳ್ತಾ ಕೂತ್ಕೊಂಡ್ವಿ. ಟೈಮ್ ಪಾಸ್ ಮಾಡೋ ಅಷ್ಟರಲ್ಲೇ ಟ್ರೈನ್ ಕೂಡ ಬಂತು. ಟ್ರೈನ್ ಹತ್ತಿದ ಮೇಲೆ ನಾವು ಸ್ವಲ್ಪ ಹೊತ್ತಾದಮೇಲೆ ಮನೆಯಿಂದ ತಂದಂಥ ಪುಳಿಯೋಗರೆ ಜೊತೆಗೆ ಉಪ್ಪಿನಕಾಯಿ, ರವೆ ಉಂಡೆ, ಕರ್ಜಿಕಾಯಿ ಇದೆಲ್ಲನೂ ತಿಂತ ಎಲ್ಲರ ಜೊತೆಗೂ ಕೂಡ ಎಂಜಾಯ್ ಮಾಡಿ ನಾವು ಬುಕ್ ಮಾಡಿದ್ದು ಸ್ಲೀಪರ್ ಕೋಚ್ ಆಗಿತ್ತು. ಸೊ ನಮಗೆ ಲಾಂಗ್ ಜರ್ನಿ ಇತ್ತು. ಸೊ ಹಂಗಾಗಿ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ. ನಿಮಗೆ ಸಿಂಗಲ್ ಸೀಟ್ ಕೂಡ ಸಿಗುತ್ತೆ RAC ಅಂತ ಹೇಳ್ಬಿಟ್ಟು ಅದನ್ನಾದರೂ ಬುಕ್ ಮಾಡ್ಕೊಳ್ಬೋದು. ನಮಗೆ ಇದ್ದಿದ್ದು ಟ್ರೈನಲ್ಲಿ 1:30 ರೀಚ್ ಆಗಬೇಕಿತ್ತು. 1:20ಗೆ ಆಗಬೇಕಿತ್ತು, 1:30ಗೆ ರೀಚ್ ಆಯಿತು. ಹೋಗ್ತಾ ಇದ್ದಾಗೇ ನಿಮಗೆ ಆ ಸ್ಟೇಷನಲ್ಲಿ ರಾಯರ ದರ್ಶನ ಕೂಡ ಆಗುತ್ತೆ. ಹಾಗೆ ಮುಂದೆ ಹೋದರೆ ನಿಮಗೆ ತುಂಬ ಆಟೋಗಳು ಸಿಗುತ್ತೆ. ಆಟೋ ಆಗಿರ್ಬೋದು, TT, ಕ್ರೂಸರ್, ನಿಮಗೆ ಎಲ್ಲ ಥರದ ವೆಹಿಕಲ್ಸು ಸಿಗುತ್ತೆ. ನೀವು ಸೀಟ್ ಆಟೋ ಮಾಡ್ಕೊಂಡಾದರೂ ಹೋಗ್ಬೋದು. ಪರ್ ಪರ್ಸನ್ ನಿಮಗೆ 100 ರೂಪೀಸ್ ತೊಗೊಳ್ತಾರೆ. ಅದು ನೈಟ್ ಟೈಮ್ ಆಗಿರೋದ್ರಿಂದ 100 ರೂಪೀಸ್ ತೊಗೊಳ್ತಾರೆ. ನೀವು ಡೇ ಟೈಮ್ ಆದರೆ ಸ್ವಲ್ಪ ಬಾರ್ಗೈನ್ ಮಾಡಿಕೊಂಡು ಹೋಗ್ಬೋದು. ತುಂಬ ಜನ ಇದ್ದರೆ ನೀವು ಇಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ನೀವು ಬಾರ್ಗೈನ್ ಮಾಡ್ಕೊಂಡು ಹೋಗ್ಬೋದು. ನೀವೇನಾದರೂ ಟ್ರೈನಲ್ಲಿ ಹೋಗ್ತೀರಿ ಅಂದರೆ ಮಂತ್ರಾಲಯ ರೋಡ್ ಅಂತ ಇದೆ, ಅಲ್ಲಿವರೆಗೂ ನಿಮಗೆ ಟ್ರೈನಲ್ಲಿ ಹೋಗ್ಬೋದು. ನೆಕ್ಸ್ಟ್ ನೀವು ಆಟೋಗೆ ಹೋಗಬೇಕಾಗತ್ತೆ. ಆಟೋ, ಕ್ರೂಸರ್, TT ಹೇಳಿದ್ನಲ್ವ, ಅಲ್ಲೇ ನಿಮಗೆ ಸಿಗುತ್ತೆ ಆರಾಮಾಗಿ. ಮಿಡ್ ನೈಟಲ್ಲಾದರೂ ಸಿಗುತ್ತೆ, ನಿಮಗೆ ಯಾವ ಟೈಮಿಂಗ್ಸಲ್ಲಾದರೂ ನಿಮಗೆ ವೆಹಿಕಲ್ ಸಿಗುತ್ತೆ. ಆ ಭಯ ಬೇಡ. ನಮಗೆ ಹೋದ ತಕ್ಷಣವೇ ಅವರೇ ಕರೀತಾರೆ, ಬನ್ನಿ ಇಷ್ಟು ಅಂತ ಹೇಳ್ಬಿಟ್ಟು. ನೈಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬಾರ್ಗೈನ್ ಮಾಡೋದಕ್ಕಾಗಲ್ಲ. ಅವ್ರು ಎಷ್ಟು ಡಿಮ್ಯಾಂಡ್ ಮಾಡ್ತಾರೋ ಅಷ್ಟೇ ಕೊಡಬೇಕಾಗುತ್ತೆ. ಡೇ ಟೈಮಲ್ಲಾದರೆ ನೀವು ಸ್ವಲ್ಪ ಬಾರ್ಗೈನ್ ಮಾಡಿಕೊಂಡು ಹೋಗ್ಬೋದು. ಹಿಂದೆ ಸೀಟ್ ಆಟೋದಲ್ಲಿ ಕುತ್ಕೊಂಡು ಹೋಗೋದು ತುಂಬಾ ಮಜಾ ಇರುತ್ತೆ. ಮುಂದೆ ಕುತ್ಕೊಳ್ಳೋದಕ್ಕಿಂತ ಹಿಂದೆ ವ್ಯೂ ನೋಡ್ಕೊಂಡು ಕುತ್ಕೊಳ್ಳೋದು ತುಂಬಾ ಮಜಾ ಕೊಡುತ್ತೆ. ನಾವು ಹೋಗಿ ಅಲ್ಲಿ ರೀಚ್ ಆದಮೇಲೆ ನಾವು ರೂಮ್ಸ್ಗಳನ್ನು ಆನ್ಲೈನಲ್ಲಿ ಚೆಕ್ ಮಾಡಿದೆ. ಮಠದ ಯಾವುದು ರೂಮ್ಗಳು ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ಅಲ್ಲೋಗಿ ವಿಚಾರಿಸಿದ್ವಿ, ಅಲ್ಲೂ ಕೂಡ ಇಲ್ಲ ಅಂತ ಹೇಳಿದರು. ಸೊ ನಾವು ಪ್ರೈವೇಟಲ್ಲಿ ನೋಡಿದ್ವಿ. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ನಿಮಗೆ ಟ್ವಿಸ್ಟು ಸ್ಟಾರ್ಟ್ ಆಗೋದು. ಏನಂದರೆ ಇಲ್ಲಿ ನೀವು ಮಧ್ಯರಾತ್ರಿ ಹೋಗಿರ್ತೀರ, ನಾವಲ್ಲಿ ಸರ್ಕಲಲ್ಲಿ ರೂಮ್ ನೋಡೋದಕ್ಕೆ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಈ ಇನ್ಸಿಡೆಂಟ್ ನಡೀತು. ಏನಿಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿ ಇದ್ದಾರಲ್ಲ, ನಮ್ಮನ್ನೇ ನೋಡ್ತಾ ಇದ್ರು. ಅಂದರೆ ಅಲ್ಲಿ ಜನಗಳು ನಿಂತಿದ್ರಲ್ವ, ಹೆಣ್ಮಕ್ಳು ಕೊರಳಲ್ಲಿ ಏನು ಹಾಕ್ಕೊಂಡಿದ್ದಾರೆ. ನಿಮಗೆ ಸ್ವಲ್ಪ ಯಾರಾದರೂ ಹೆಣ್ಮಕ್ಳು ಒಬ್ಬೊಬ್ಬರೇ ಹೋಗ್ತಿದ್ದೀರಾ ಅಥವಾ ಹೆಣ್ಮಕ್ಳು ಹೋಗ್ತಿದ್ದೀರಾ ಅಂದರೆ ಸ್ವಲ್ಪ ಎಚ್ಚರವಾಗಿರೋದು ತುಂಬಾ ಒಳ್ಳೆಯದು. ಅದು ನೈಟ್ ಟೈಮಲ್ಲಿ ತುಂಬಾ ಸೇಫಾಗಿ ಹೋಗಬೇಕು. ನಂತರ ನಾವು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು, ನಮಗೆ ಹೊಳೆಯಲ್ಲಿ ನೀರಿದೆ ಅಂತ ಗೊತ್ತಿರಲಿಲ್ಲ. ಸೊ ಹಂಗಾಗಿ ರೂಮಲ್ಲೇ ಸ್ನಾನ ಮಾಡಿಕೊಂಡು ನಂತರ ದೇವರ ದರ್ಶನಕ್ಕೆ ಅಂತ ಹೊರಟ್ವಿ. ನಿಮಗೆ ಈ ರೀತಿ ಅಲ್ಲಿ ನಾಮ ಅಂದರೆ ಏನು ಹೇಳ್ತಾರೆ, ಗಂಧ, ಅದನ್ನು ಇಡೋದಕ್ಕೆ ತುಂಬ ಜನ ಇರ್ತಾರೆ. ನಾವಲ್ಲಿ ಆ ಗಂಧವನ್ನು ಇಟ್ಸ್ಕೊಂಡು ನಂತರ ನೀವು ದರ್ಶನ ಮಾಡೋದಕ್ಕೂ ಮುಂಚೆ ಅಲ್ಲಿ ಒಂದು ಹೆಣ್ಣು ದೇವ್ರು ಇರುತ್ತೆ. ಆ ಲೆಫ್ಟ್ ಸೈಡಲ್ಲಿ ಇರುತ್ತೆ. ಆ ಹೆಣ್ಣು ದೇವ್ರದ್ದು ದರ್ಶನ ಮಾಡಿಕೊಂಡು ನಂತರ ನೀವು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋದಕ್ಕೆ ಹೋಗಬೇಕಾಗತ್ತೆ. ಒಳಗಡೆ ನಿಮಗೆ ಗರ್ಭಗುಡಿ ಒಳಗಡೆ ಫೋನ್ ಅಲೋ ಇರೋದಿಲ್ಲ. ಸೊ ಹೊರಗಡೆ ನೀವು ವಿಡಿಯೋ ಮಾಡ್ಕೊಳ್ಬೋದು. ಹಾಗೆಯೇ ಅಲ್ಲಿ ಸ್ಕ್ರೀನಲ್ಲಿ ನೋಡಿದ್ರಿ ಅಲ್ವಾ, ರಾಯರದು ಗರ್ಭಗುಡಿ ಫೋಟೋನೇ ಅಥವಾ ಒಂದು ಸ್ಕ್ರೀನ್ LED ಸ್ಕ್ರೀನ್ನ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಅಲ್ಲೂ ಕೂಡ ನೋಡ್ಬೋದು. ಸ್ವಲ್ಪ ರಶ್ ಇತ್ತು ಅಂತ ಹೇಳ್ಬಿಟ್ಟು VIP ಒಂದು ಇರುತ್ತಲ್ವ, ನಮಗೇನು ಪೇ ಮಾಡಿ ಹೋಗ್ತೀವಲ್ವ, ಆ ಲೈನಲ್ಲೇ ಬಿಟ್ಟರು. ದರ್ಶನ ಕೂಡ ಬೇಗ ಆಯಿತು. ನಿಮಗೆ ಅಲ್ಲಿ ಸುತ್ತಲೂ ಕೂಡ ಈ ರೀತಿಯಾದಂಥ ಅದರ ಪೀಠಗಳು ಈ ಥರದ್ದೆಲ್ಲನ ಇಟ್ಟಿದ್ದಾರೆ. ತೊಟ್ಲಾಗಿರ್ಬೋದು, ಈ ಥರದ್ದೆಲ್ಲನೂ ಇಟ್ಟಿದ್ದಾರೆ ಡಿಸ್ಪ್ಲೇಗೆ. ಆರಾಮಾಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕೂತ್ಕೊಂಡು ನೀವು ಹೊರಗಡೆ ಹೋಗ್ಬೋದು. ನಿಮಗೆ ಅಲ್ಲಿ ಪ್ರಸಾದ 11 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ. ಸಂಜೆ ಕೂಡ ಇರುತ್ತೆ. ಬೆಳಗ್ಗೆ ನೀವು ಹೋಗೋರು 11 ಗಂಟೆಯಿಂದ ಪ್ರಸಾದ ಕೂಡ ಸಿಗುತ್ತೆ. ಅಲ್ಲಿ ಪ್ರಸಾದ ಮಾಡೋದು ಅದೃಷ್ಟನೇ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಸಿಗೋದಿಲ್ಲ, ಸಿಕ್ಕಿದ್ರೆ ಅದೃಷ್ಟ ಅಂತಲೇ ಹೇಳಬೇಕು. ನಂತರ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನದಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ.
ಅಲ್ಲಿ ನಿಮಗೆ ಗಿಳಿಶಾಸ್ತ್ರ ಹೇಳೋರು ತುಂಬ ಜನ ಸಿಗ್ತಾರೆ, ಕರೀತಾನೆ ಇರ್ತಾರೆ. ನೀವೇನಾದರೂ ಶಾಸ್ತ್ರ ಕೇಳ್ತೀರಿ ಅಂದರೆ ಕೇಳ್ಬೋದು. ಅಲ್ಲಿ ನಿಮ್ಗೇನಾದರೂ ನಂಬಿಕೆ ಇದ್ದರೆ ಅಥವಾ ನಿಮ್ಮ ಫ್ಯೂಚರ್ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇದ್ದರೆ. ನಂತರ ನಾವಿಲ್ಲಿ ದೀಪವನ್ನು ಹಚ್ಚೋದಕ್ಕೆ ತುಂಬಾ ಸರ್ಕಸ್ ಮಾಡಿಕೊಂಡು ದೀಪವನ್ನು ಹಚ್ಚಿದ್ವಿ. ಇಲ್ಲಿ ತುಂಗಾ ನದಿ ನೋಡ್ಬೋದು. ಇವಾಗ ಸ್ವಲ್ಪ ಮಳೆ ಆಗಿರೋದ್ರಿಂದ ನೀರಿದೆ, ಮುಂಚೆ ತುಂಬಾ ಬತ್ತೋಗಿತ್ತಂತೆ. ಹಾಗೆಯೇ ಇಲ್ಲಿ ಹೇಳ್ತಾರಲ್ವ ತುಂಗಾ ಪಾನ ಗಂಗಾ ಸ್ನಾನ ಅಂತ ಹೇಳ್ಬಿಟ್ಟು, ತುಂಗಾ ನದಿಗೆ ಹೋದ್ಮೇಲೆ ಸ್ವಲ್ಪ ನೀರನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಕೂಡ ಸ್ವಲ್ಪ ಸ್ನಾನ ಮಾಡಿರಲಿಲ್ಲ. ಹಾಗೆಯೇ ಮೇಲೆಲ್ಲ ಹಾಕ್ಕೊಂಡು ತುಪ್ಪ ದೀಪ ಹಚ್ಬಿಟ್ಟು ನಮಗೇನು ಬೇಕೋ ಅದನ್ನು ಸಂಕಲ್ಪ ಮಾಡಿಕೊಂಡು ನೀವು ತುಪ್ಪ ದೀಪ ಹಚ್ಬೋದು. ನೀರನ್ನು ನೋಡ್ಬೋದು. ಇಲ್ಲಿ ತುಂಬ ಜನ ಕೂಡ ಸ್ನಾನ ಮಾಡ್ತಾಯಿದ್ರು. ಯಾವ ರೀತಿ ಹರಿತಿದೆ ಅಂತ ಹೇಳ್ಬಿಟ್ಟು, ತುಂಗಾ ನದಿಲಿ ಆಲ್ಮೋಸ್ಟ್ ಎಲ್ಲ ಕಡೆ ಹರಿಯುತ್ತೆ. ಎಲ್ಲ ಕಡೆಯೂ ಕೂಡ ಹೆಚ್ಚಾಗಿ ನಾವು ಬಂಡೆಯನ್ನು ನೋಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಗಿಳಿ ಶಾಸ್ತ್ರನ ಯಾರೋ ಕೇಳ್ತಾ ಇದ್ರು. ಹಾಗೆ ಎಲ್ಲರಿಗೂ ಕೂಡ ಅವ್ರು ಕರಿತಾ ಇರ್ತಾರೆ ಶಾಸ್ತ್ರ ಕೇಳೋರು. ಹಾಗೆಯೇ ಇಲ್ಲಿ ಎಲಿಫೆಂಟ್ ಒಂಟೆ ರೈಡ್ ಕೂಡ ಇರುತ್ತೆ. ನೀವು ಒಂಟೆ ರೈಡ್ ಮಾಡ್ತೀವಿ ಅಂದರೆ ಒಂಟೆ ರೈಡ್ ಕೂಡ ಮಾಡ್ಬೋದು. ನಂತರ ನಾವಿಲ್ಲಿ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಇಲ್ಲಿ 4 ಕಡೆಯೂ ಕೂಡ ಕೊಡ್ತಾ ಇರ್ತಾರೆ. ಅಷ್ಟೊಂದು ರಶ್ ಏನಿರೋದಿಲ್ಲ. ಆರಾಮಾಗಿ ಕ್ವಿಕ್ಕಾಗಿ ಇಸ್ಕೊಂಡು ಪ್ರಸಾದ ಬೇಗ ಮುಗಿದೋಗ್ಬಿಡುತ್ತೆ. ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಂತರ ನಾವು ಪ್ರಸಾದ ಎಲ್ಲ ಮುಗಿಸ್ಕೊಂಡು ಬರುವಾಗ ನಮಗೆ ಆ ಕಡೆ ಈ ಕಡೆ ಎಲ್ಲ ಶಾಪ್ಗಳು ಸಿಗುತ್ತೆ. ನೀವೇನಾದರೂ ಶಾಪ್ ಮಾಡಬೇಕು ಅಥವಾ ದೇವ್ರ ಫೋಟೋಗಳು ನಿಮ್ಗೇನಾದರೂ ಬೇಕಂದರೆ ಇಲ್ಲಿ ತುಂಬ ಅಂಗಡಿಗಳಿರುತ್ತೆ, ತೊಗೊಳ್ಬೋದು. ನಾನೇನು ತೊಗೊಂಡೆ ಅಂತ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ನಮಗೆ ಇಲ್ಲಿ ಶಾಪ್ ಮಾಡೋಕ್ಕಾಗಲಿಲ್ಲ. ಆಚೆ ಎಲ್ಲ ಹೋಗೋದಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ, ಜನ ಜಾಸ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಆಟೋದವ್ರು ಏನು ಹೇಳಿದರು. ಹಂಗಾಗಿ ನಾವು ಬೇಗನೆ ಹೊರಟ್ವಿ. ಏನು ಶಾಪ್ ಮಾಡಲಿಕ್ಕೆ ಅಥವಾ ಅಲ್ಲಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ನಾವು ಹೋಗಿದ್ದು ಅಭಯ ಆಂಜನೇಯ ದೇವಸ್ಥಾನಕ್ಕೆ. ನಿಮಗೆ ಮಂತ್ರಾಲಯಕ್ಕೆ ಹೋಗ್ತಾ ಎಂಟ್ರೆನ್ಸಲ್ಲೇ ಆಟೋಗೆ ಹೋಗ್ತೀವಲ್ವ, ಅಲ್ಲೇ ಸಿಗುತ್ತೆ. ಬಟ್ ನೀವು ಸಪ್ರೇಟಾಗಿ ಆಟೋದಲ್ಲಿ ಎಲ್ಲ ದೇವಸ್ಥಾನಗಳನ್ನು ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಟೋ ಮಾಡ್ಕೊಂಡು ಬರ್ಬೋದು. ನಮಗೆ 8 ಜನ ಇದ್ವಿ. ಸೊ ಹಂಗಾಗಿ ನಾವು 1300 ಏನೋ ಮಾಡಿಕೊಂಡು 8 ಜನನೂ ಕೂಡ ಒಂದು ಆಟೋದಲ್ಲಿ ಹೋಗಿದ್ವಿ. ನೆಕ್ಸ್ಟ್ ನಾವು ಅಭಯ ಆಂಜನೇಯ ದೇವಸ್ಥಾನ ನೋಡಿಕೊಂಡು ಅಣ್ಣಪ್ಪ ಸ್ವಾಮಿಗಳ ಮನೆಗೆ ಅಂತ ಹೇಳ್ಬಿಟ್ಟು ಹೋದ್ವಿ. ಇಲ್ಲಿ ರಾಯರು ಜಪ ಮಾಡ್ತಿದ್ದಂಥದ್ದು ಅಥವಾ ರಾಯರು ಇಲ್ಲೇ ಅಲ್ಲಿ ಮಲ್ಕೊಂಡಿರುವಂಥ ಜಾಗನೂ ಕೂಡ ಇದೆ. ಹಾಗೆಯೇ ಒಳಗಡೆ ಒಂದು ಮರ ಇದೆ, ಅಲ್ಲೂ ಕೂಡ ಪೂಜೆ ಮಾಡ್ತಾರೆ. ಇಲ್ಲೆಲ್ಲನೂ ನೋಡಿಕೊಂಡು ನೀವು ಹೋಗ್ಬೋದು. ಈ ರೀತಿ ಒಂದು ಮರ ಇದೆ, ಅದನ್ನು ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಹೇಳುವಂಥ ಬುಕ್ಗಳಾಗಿರ್ಬೋದು, ಅವರ ಒಂದು ಸ್ಟೋರಿದು ಬುಕ್ ಆಗಿರ್ಬೋದು, ಎಲ್ಲನೂ ಕೂಡ ಸಿಗುತ್ತೆ. ನೀವು ಅಲ್ಲಿ ಬೇಕಂದರೆ ನೀವು ಬೈ ಮಾಡ್ಬೋದು. ಹಾಗೆಯೇ ಇಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಹಾಗೆಯೇ ಅಣ್ಣಪ್ಪ ಸ್ವಾಮಿಗಳದ್ದು ಎಲ್ಲನೂ ಕೂಡ ಫ್ರೇಮ್ಸ್ ಇದೆ. ಆ ಮನೆಯ ತುಂಬ ಫ್ರೇಮ್ಸ್ಗಳಿದೆ. ಅದನ್ನು ನೋಡಿಕೊಂಡು ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದಂಥ ಜಾಗನೂ ಕೂಡ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಬಿಚ್ಚಾಲಿ ದೇವಸ್ಥಾನಕ್ಕೆ, ಬಿಚ್ಚಾಲಿ ಗ್ರಾಮಕ್ಕೆ. ಅಲ್ಲಿ ಹೋದ ತಕ್ಷಣವೇ ನೀವು ನದಿಗೆ ಇಳಿದು ಕಾಲಿಗೆ ನೀರು ಹಾಕ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲೂ ಕೂಡ ನಿಮಗೆ ಟೈಮಿಂಗ್ಸ್ ಇರುತ್ತೆ, 2 ಗಂಟೆವರೆಗೂ ಅನಿಸುತ್ತೆ. ಅಲ್ಲೂ ಕೂಡ ನಿಮಗೆ ಪ್ರಸಾದ ಸಿಗುತ್ತೆ. ನೀವೇನಾದರೂ ಬೆಳಗ್ಗೆ ಬೇಗನೆ ಪ್ರಸಾದ ಮಾಡ್ಕೊಂಡಿದೆ ಅಂದರೆ ಅಲ್ಲೇ ನೀವು ಮತ್ತೆ ಹೋಗ್ಬಿಟ್ಟು ಬಿಚ್ಚಾಲಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಬಿಚ್ಚಾಲಮ್ಮನವರು ಕೂಡ ದೇವಿ ಕೂಡ ಇದೆ. ಹಾಗೆಯೇ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನನೂ ಕೂಡ ಇದೆ. ಇಲ್ಲಿ ನಿಮಗೆ ನೀವೇನಾದರೂ ವರ್ಷ ಪೂಜೆ ಮಾಡಿಸ್ಬೇಕು ಅಥವಾ ಏನಾದರೂ ಅಭಿಷೇಕ ಮಾಡಿಸ್ಬೇಕು ಅಂದರೆ ಇಲ್ಲಿ ನೀವು ಪೇ ಮಾಡಿಬಿಟ್ಟು ಅಮೌಂಟ್ ಕೊಟ್ಬಿಟ್ರೆ ಅವರೇ ನಿಮಗೆ ವರ್ಷ ನಿಮ್ಮ ಹೆಸರಲ್ಲಿ ಅಭಿಷೇಕ ಮಾಡಿಬಿಟ್ಟು ಪ್ರಸಾದವನ್ನು ನಿಮ್ಮ ಮನೆಗಳಿಗೆ ಕೊರಿಯರ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಬಿಚ್ಚಲಮ್ಮನವರ ಒಂದು ಮೂರ್ತಿ ಕೂಡ ನೋಡ್ಬೋದು. ಈ ಬೃಂದಾವನದಲ್ಲೂ ಕೂಡ ರಾಯರಿದ್ದಾರೆ ಅನ್ನೋದು ಎಲ್ಲರ ನಂಬಿಕೆ. ನಂತರ ಅದನ್ನು ಮುಗಿಸ್ಕೊಂಡು ನಾವಿಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನನ ನೋಡೋದಕ್ಕೆ ಅಂತ ಹೇಳಿ ಬಂದ್ವಿ. ಇದು ನಿಮಗೆ ಆಂಧ್ರ ಅಲ್ಲ, ಕರ್ನಾಟಕದಲ್ಲಿರುತ್ತೆ. ರಾಯಚೂರಲ್ಲಿ ಈ ಒಂದು ಪಂಚಮುಖಿ ಆಂಜನೇಯ ದೇವರನ್ನು ನೋಡ್ಬೋದು. ಇಲ್ಲಿ ನಿಮಗೆ ಆಂಜನೇಯದು ಎಂಟ್ರೆನ್ಸಲ್ಲಿ ಪಾದವನ್ನು ನೋಡ್ಬೋದು. ಇಲ್ಲಿ ದರ್ಶನವನ್ನು ಮಾಡಿಕೊಂಡು ನೀವು ಒಳಗಡೆ ಇನ್ನೂ ತುಂಬ ಇರುತ್ತೆ. ಅಲ್ಲಿ ನಿಮಗೆ ಫೋನ್ ಅಲೋ ಇರೋದಿಲ್ಲ. ಸೊ ನೀವು ನೋಡಿಕೊಂಡು ಬಂಡೆಯಲ್ಲಿ ಮೂಡಿದಂಥ ಆಂಜನೇಯನ ನೀವು ಅಲ್ಲಿ ಒಳಗಡೆ ನೋಡ್ಬೋದು. ನಂತರ ನಾವು ಎಲ್ಲನೂ ಕೂಡ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಬೆಳಗ್ಗೆ ಏನೂ ಮಾಡಿರಲಿಲ್ಲ. ಸೊ ಹಂಗಾಗಿ ದೇವಸ್ಥಾನ ಎಲ್ಲನೂ ಕೂಡ ನೋಡ್ಕೊಂಡು ಬಂದು ನಂತರ ನಾನಿಲ್ಲಿ
ಸಾಣೆಕಲ್ಲು ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೀನಿ. ನನಗೆ ಇಲ್ಲಿ ತುಂಬಾ ಕಡಿಮೆ ಅನಿಸ್ತು. ಬೇರೆ ಕಡೆ ಕಂಪೇರ್ ಮಾಡಿದರೆ ಇಲ್ಲಿ ತುಂಬಾ ಕಡಿಮೆಗೆ ಸಿಗುತ್ತೆ. ನೀವು ಒಂದಲ್ಲ ಒಂದು ಅಂಗಡಿನಿ ವಿಚಾರಿಸ್ಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ. ನಂತರ ನಾವು ಎಲ್ಲನೂ ಕೂಡ ಮುಗಿಸ್ಕೊಂಡು ಬೇಗನೆ ಮುಗಿದೋಯ್ತು. ನಂತರ ನಮಗೆ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಂತರ ನಾವು ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು ಬಂದ್ವಿ, ರೈಲ್ವೆ ಸ್ಟೇಷನ್ಗೆ. ನಮಗಿನ್ನೂ ತುಂಬಾ ಟೈಮ್ ಇತ್ತು. ಟ್ರೈನ್ ನಮಗೆ 7:30ಗೆ ಇತ್ತು, ಬಟ್ ತುಂಬಾ ಡಿಲೇ ಆಗಿತ್ತು. 10 ಗಂಟೆ 10:30ಗೇನೋ ಟ್ರೈನ್ ಬಂದಿದ್ದು ನಮಗೆ. ಸೊ ಹಂಗಾಗಿ ನಾವು ಮನೆಯಿಂದಲೇ ಸ್ವಲ್ಪ ಊಟವನ್ನು ಮಾಡ್ಕೊಂಡು ಬಂದಿದ್ವಿ. ಊಟಕ್ಕೆಲ್ಲ ಮನೆಯಿಂದನೇ ತೊಗೊಂಡು ಬಂದಿದ್ವಿ. ಚಪಾತಿ, ಚಟ್ನಿ ಪುಡಿ, ಮೊಸರು ಈ ಥರದ್ದೆಲ್ಲ ಮೊಸರಲ್ಲೇ ತೊಗೊಂಡು ಸ್ವಲ್ಪ ಪಲಾವ್ ಈ ಥರದ್ದನ್ನೆಲ್ಲ ತೊಗೊಂಡು ಎಲ್ಲನೂ ಕೂಡ ಶೇರ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ರೈಲ್ವೆ ಸ್ಟೇಷನ್ ಸ್ವಲ್ಪ ಹಿಂದೆ ನಮಗೆ ಸ್ವಲ್ಪ ಜಾಗ ತುಂಬಾ ಇದೆ ಕೂತ್ಕೊಳ್ಳೋದಕ್ಕೆ, ತುಂಬ ಫ್ರೀಯಾಗಿರುತ್ತೆ. ಇಲ್ಲಿ ನೀವು ಕೂತ್ಕೊಂಡು ಊಟ ಏನಾದರೂ ಮಾಡಿಕೊಂಡು ಆರಾಮಾಗಿ ನೀವು ಟೈಮ್ ಪಾಸ್ ಮಾಡಿಕೊಂಡು ನೀವು ಹೋಗ್ಬೋದು. ಇಲ್ಲಿ ವಂದೇ ಭಾರತ್ ಟ್ರೈನ್ ಕೂಡ ಬಂತು. ಸೊ ಅದನ್ನು ಕೂಡ ನೋಡಿಕೊಂಡು ಇದರಲ್ಲಿ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಸೊ ಹಂಗಾಗಿ ಇದನ್ನೆಲ್ಲನೂ ನೋಡ್ತಾ ಇದ್ವಿ. ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಕೆಲವೊಂದರಲ್ಲಿ ತುಂಬಾ ಫೆಸಿಲಿಟಿ ಇರುತ್ತೆ, ಇದರಲ್ಲಿ ನಾರ್ಮಲ್ಲಾಗಿ ಅನ್ನಿಸ್ತು. ಹೇಗೆ ನಾವು AC ಸ್ಲೀಪರ್ ಕೋಚ್ ಎಲ್ಲ ಇರುತ್ತಲ್ಲ ಅದೇ ಥರ ಇತ್ತು. ಅಷ್ಟೊಂದೇನು ಡಿಫ್ರೆಂಟ್ ಅನ್ನಿಸ್ತಾ ಇರಲಿಲ್ಲ. ಅದನ್ನು ಕೂಡ ನೋಡಿಕೊಂಡು ನಮಗೆ ಟ್ರೈನ್ ಡಿಲೇ ಆಗಿದ್ದರಿಂದ 10:30 ಟ್ರೈನ್ ಬಂತು. ನಾವು ಮಾರ್ನಿಂಗ್ 7:30 ರೀಚ್ ಆಗಿದ್ದು. ತುಂಬಾ ಡಿಲೇ ಆಗಿಬಿಟ್ಟಿತ್ತು. ರೀಚ್ ಆದ ತಕ್ಷಣ ನಾವು ಅಲ್ಲಿಂದ ನಾವು ಬಸ್ಸಲ್ಲಿ ನಾವು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯದಿಂದ ನಾನು ಏನೇನು ತೊಗೊಂಡು ಬಂದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಮೊದಲನೇದಾಗಿ ಈ ಒಂದು ಫ್ರಿಜ್ ಮ್ಯಾಗ್ನೆಟ್ನ ತೊಗೊಂಡು ಬಂದೆ. ರಾಯರ ಒಂದು ಫ್ರಿಜ್ ಮ್ಯಾಗ್ನೆಟ್ ಅಂತ ತೊಗೊಂಡು ಬಂದಿದ್ದೀನಿ. ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದು ಜಸ್ಟ್ 20 ರೂಪೀಸ್ಗೆ ನಿಮಗೆ ಅಲ್ಲಿ ಹೊರಗಡೆ ಇರುವಂಥ ಶಾಪ್ಗಳಲ್ಲಿ ಸಿಗುತ್ತೆ. ನೀವು ಆರಾಮಾಗಿ ಬೈ ಮಾಡ್ಬೋದು. ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಿದ್ದೀರಾ ಅಂದರೆ. ತುಂಬಾ ದೊಡ್ಡದು ಇಲ್ಲ, ತುಂಬಾ ಚಿಕ್ಕದಿಲ್ಲ, ತುಂಬಾ ಚೆನ್ನಾಗಿದೆ. ನೀವೇನಾದರೂ ಮ್ಯಾಗ್ನೆಟನ್ನು ಬೈ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು. ಇದು ಕೂಡ ವರ್ತ್ ಅನಿಸುತ್ತೆ. ಪುಟಾಣಿಯಾಗಿ ಚೆನ್ನಾಗಿದೆ, ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ಒಂದು ಸಾಣೆಕಲ್ಲು ಅಂತ ಹೇಳ್ತೀವಿ. ನೀವೇನಾದರೂ ಗಂಧವನ್ನು ಹಚ್ತೀರಾ ಅಂದರೆ ಅಥವಾ ಅರಿಶಿನ ಹಚ್ತೀರಾ ಅಂದರೆ ತೈಲಿಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು. ಅಥವಾ ಚಿಕ್ಕ ಮಕ್ಕಳಿಗೆಲ್ಲ ಈ ಉತ್ತುತ್ತಿ ಇಂಥದ್ದೆಲ್ಲ ನೀವು ತೆಗೆದು ತಿನ್ನಿಸ್ತಾ ಇರ್ತೀರಾ, ಡ್ರೈ ಫ್ರೂಟ್ಸ್ಗಳನ್ನು, ಅಂಥ ಟೈಮಲ್ಲೂ ಇದನ್ನು ಯೂಸ್ ಮಾಡ್ಬೋದು. ಇದು ನನಗೆ 100 ರೂಪೀಸ್ಗೆ ಸಿಕ್ತು. ಅವರು 120 ಹೇಳಿದರು, 100 ರೂಪೀಸ್ಗೆ ಕೊಟ್ಟರು. ಒಂದೊಂದು ಶಾಪಲ್ಲಿ ಒಂದೊಂದು ಥರ ನಮಗೆ ರೇಟನ್ನು ಹೇಳ್ತಾರೆ. ನೀವು ಎಲ್ಲ ಕಡೆ ಚೆಕ್ ಮಾಡಿಬಿಟ್ಟು ತೊಗೊಳ್ಬೋದು. ಇದನ್ನು 200 ಏನೋ ಹೇಳಿದರು ಇನ್ನೊಂದು ಶಾಪಲ್ಲಿ. ನಮಗೆ ಇದು ಜಸ್ಟ್ 100 ರೂಪೀಸ್ಗೆ ಸಿಕ್ತು. ಸೈಜ್ ಕೂಡ ತುಂಬಾ ದೊಡ್ಡದಿದೆ. ಚಿಕ್ಕದು ತೊಗೊಂಡ್ರೆ ಏನಾಗ್ಬಿಡುತ್ತೆ, ತೆಯ್ಯುವಾಗ ಈಸಿಯಾಗಿ ತೆಯ್ಲಿಕ್ಕಾಗಲ್ಲ, ತುಂಬಾ ಬೇಗನೂ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ ರೀತಿ ಸ್ವಲ್ಪ ದೊಡ್ಡದಾಗಿರೋದನ್ನು ತೊಗೊಂಡ್ರೆ ತೆಯ್ಯುವಾಗ ಈಸಿಯಾಗಿ ತೆಯ್ಕೊಳ್ಬೋದು. ಇದು ಕಲ್ಲಿಂದು ಸಾಣೆಕಲ್ಲು ಅಂತ ಹೇಳ್ತಾರೆ ನಮ್ಮ ಕಡೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ವರ್ತ್ ಅನಿಸುತ್ತೆ. ಅಲ್ಲಿ ಹೇಳ್ದಾಗೆ ನಾನು ಒಂದು ಶಾಪ್ ಮೆನ್ಷನ್ ಮಾಡಿದ್ದೀನಿ, ತೋರಿಸಿದ್ದೀನಿ. ಆ ಶಾಪಲ್ಲಿ ತುಂಬಾ ಕಡಿಮೆ ರೇಟ್ಗೆ ನನಗಿದು ಸಿಕ್ತು ಅನಿಸ್ತು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ಒಂದು ಭತ್ತದ ತೋರಣ. ನಾನು ಇದನ್ನು ಬಾಗಿಲಿಗೆ ಹಾಕ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತೀನಿ. ಇವಾಗ ಜಸ್ಟ್ ಹೀಗೇನೆ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಅಲ್ಲಿ ನಿಮಗೆ ಹುಡುಕ್ತಾ ಇದ್ದಾಗ ಆಗಿನ ಶಾಪ್ಗಳಲ್ಲಿ ಮಂತ್ರಾಲಯದ ಮುಂದೆ ಅಂದರೆ ರಾಯರ ದೇವಸ್ಥಾನದ ಮುಂದೆ ಅಂಗಡಿಗಳಿದೆ. ಅಲ್ಲಿ ತುಂಬ ಅಂಗಡಿಗಳಲ್ಲಿ ಎಲ್ಲನೂ ಇರೋದಿಲ್ಲ. ನಾವು ಹುಡುಕೊಂಡು ಹೋಗ್ಬಿಟ್ಟು ಒಂದು ಶಾಪಲ್ಲೇನೋ ಈ ಒಂದು ತೋರಣ ಸಿಕ್ತು. ಈ ಒಂದು ತೋರಣಕ್ಕೆ ಅವರು 400 ಏನೋ ಹೇಳಿದರು, 450. ನಾವು 400 ಕೊಟ್ಬಿಟ್ಟು 2 ತೋರಣನ ತೊಗೊಂಡ್ವಿ. ಹಾಗಾಗಿ ತುಂಬಾ ಬಾರ್ಗೇನ್ ಮಾಡೋದಕ್ಕಾಗಲ್ಲ. ತುಂಬಾ ರೇಟ್ ಅಂತೂ ಜಾಸ್ತಿನೇ ಅನ್ನಿಸ್ತು. ಯಾಕೆ ಅಂದರೆ ಈಗ ನಾರ್ಮಲ್ಲಾಗಿ ನಾವು ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಇದು ಸಿಗುತ್ತೆ. ನೀವು ಕೇಳಿ ವಿಚಾರಿಸಿ ನೀವು ತೊಗೊಳ್ಬೋದು. ಮೊನ್ನೆ ಹಾಗೇ ಚಂದಾಪುರಕ್ಕೆ ಹೋಗಿದ್ವಿ. ಜಸ್ಟ್ 250 ಹೇಳಿದರು. ಅಂದರೆ ಅಲ್ಲಿ ತರಿಸ್ಬೇಕು ನಾವು, ಖಾಲಿಯಾಗಿದೆ ಅಂತ ಹೇಳಿದರು. ನಿಮಗೆ ಆಚೆ ಇನ್ನೂ ಕಡಿಮೆ ಬೆಲೆಗೇ ಸಿಗುತ್ತೆ, ನೋಡಿ ನೀವು ತೊಗೊಳ್ಬೋದು. ಅದು ಆಂಧ್ರ ಅಲ್ವಾ, ಅಲ್ಲಿ ಈ ಥರ ತೋರಣಗಳನ್ನು ಬಳಸೋದಿಲ್ಲ, ಹಾಗೆಯೇ ರೆಡಿ ಕೂಡ ಮಾಡೋದಿಲ್ಲ.
ಕಸ್ಟಮರ್ಗಳು ಅಲ್ಲಿ ಭಕ್ತಾದಿಗಳು ಬಂದಂಥವ್ರು ತೊಗೊಳ್ತಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅವ್ರು ತರಿಸಿರ್ತಾರೆ ಅಷ್ಟೇ. ಹಾಗಾಗಿ ಸ್ವಲ್ಪ ರೇಟ್ ನಮಗೆ ಜಾಸ್ತಿ ಅನಿಸ್ಬೋದು. ನಿಮಗೆ ಬೇಕು, ನಿಮಗೆ ಭತ್ತದ ತೋರಣ ಅಂದರೆ ಖಂಡಿತವಾಗ್ಲೂ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ತೊಗೊಳ್ಬೋದು. ಆನ್ಲೈನಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಇದೆ ಅನಿಸ್ತು. ಆರಾಮಾಗಿ ನೀವು ಗ್ರಂಥಿಗೆ ಅಂಗಡಿಲೇ ಬೈ ಮಾಡ್ಬೋದು. ಇವಾಗ ಈ ಒಂದು ತೋರಣನ ಬಾಗಿಲಿಗೆ ಹಾಕ್ಬಿಟ್ಟು ಯಾವ ರೀತಿ ಕಾಣಿಸ್ತಿದೆ ಅಂತ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಈ ಒಂದು ತೋರಣವನ್ನು ನಿಮ್ಮ ದೇವರ ಮನೆಯ ಬಾಗಿಲಿಗೂ ಹಾಕಬೇಕು ಮತ್ತು ನಿಮ್ಮ ಮನೆಯ ಹೆಬ್ಬಾಗಿಲಿಗೆ ಮೇಯ್ನ್ ಡೋರಿಗೆ ನೀವು ಈ ಒಂದು ತೋರಣವನ್ನು ಹಾಕಬೇಕಾಗುತ್ತೆ. ಈ ಒಂದು ತೋರಣವನ್ನು ಹಾಕೋದ್ರಿಂದ ಯಾವುದೇ ಒಂದು ಬ್ಯಾಡ್ ಎನರ್ಜಿ ನಿಮ್ಮ ಮನೆ ಒಳಗಡೆ ಎಂಟ್ರಿ ಆಗೋದಿಲ್ಲ. ನಕಾರಾತ್ಮಕ ಶಕ್ತಿಗಳು ಏನಿರುತ್ತೆ ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ಈ ಒಂದು ತೋರಣ ಬಿಡೋದಿಲ್ಲ. ನಂತರ ಮನೆಯಲ್ಲಿ ಕೂಡ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡುತ್ತೆ. ಹಾಗೆ ಮನೆಯ ಬಾಗಿಲಿನ ಅಂದವನ್ನು ಕೂಡ ಹೆಚ್ಚಿಸುತ್ತೆ. ಈ ಒಂದು ತೋರಣದ ಒಂದು ಡ್ಯೂರಬಿಲಿಟಿ ಅಂದರೆ ನೀವು 5 ರಿಂದ 6 ವರ್ಷ ಕೂಡ ಬರುತ್ತೆ. ಅದು ಯಾವ ರೀತಿ ಮೇಂಟೈನ್ ಆಗುತ್ತೋ, ತುಂಬ ಬಿಸಿಲಿಗೆ ಅಥವಾ ತುಂಬ ಮಳೆಗೆಲ್ಲ ಸಿಕ್ಬಿಟ್ರೆ ಅಷ್ಟು ನಿಮಗೆ ಬಾಳಿಕೆ ಬರೋದಿಲ್ಲ. ಈ ಒಂದು ತೋರಣವನ್ನು ನೀವು ವಾಶ್ ಮಾಡೋದಕ್ಕೆ ಬರಲ್ಲ. ಹಾಗೆಯೇ ಮೇಲೆ ಸ್ವಲ್ಪ ಡಸ್ಟನ್ನು ಕ್ಲೀನ್ ಮಾಡ್ಕೊಳ್ಬೋದು ಅಷ್ಟೇ ಒಂದು ಬಟ್ಟೆಯಲ್ಲಿ. ನಿಮಗೆ ಇದನ್ನು ವಾಶ್ ಮಾಡೋದಕ್ಕೆ ಬರಲ್ಲ. ಅದರಲ್ಲಿರುವಂಥ ಭತ್ತ ಏನಿರುತ್ತೆ ಅದು ನಿಮಗೆ ಅವಾಗವಾಗ ಉದುರುತ್ತಾ ಇರುತ್ತೆ. ಅದು ಡ್ರೈ ಆದಾಗೆಲ್ಲ ಉದುರುತ್ತಾನೆ ಇರುತ್ತೆ. ಸೊ ಹಂಗಾಗಿ ಇದನ್ನು ಇನ್ನೂ ವಾಶ್ ಮಾಡೋಕ್ಕೆಲ್ಲ ಹೋದರೆ ಹಾಳಾಗಿಬಿಡುತ್ತೆ. ಇದನ್ನು ವಾಶ್ ಮಾಡೋಕ್ಕೆ ಬರೋದಿಲ್ಲ. ಒಂದ್ಸಲ ಹಾಕಿದರೆ ನೀವು ಇದನ್ನು ತೆಗೆದಿಡೋ ಹಾಗೂ ಇರೋದಿಲ್ಲ. ನೀವು ಹಾಗೇ ಬಾಗಿಲಿಗೆ ಬಿಡಬೇಕಾಗುತ್ತೆ. ಈ ಪ್ಲಾಸ್ಟಿಕ್ ತೋರಣಗಳೆಲ್ಲ ಯೂಸ್ ಮಾಡೋದಕ್ಕಿಂತ ಈ ರೀತಿ ಒಂದು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡೋದ್ರಿಂದ ಇದನ್ನು ಬೆಳೆಯುವಂಥ ರೈತರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಮನೆಯ ಕಳೆನೂ ಕೂಡ ಹೆಚ್ಚುತ್ತೆ. ಹಾಗೆಯೇ ಲುಕ್ ವೈಸ್ ಕೂಡ ನೋಡ್ತಾ ಇರ್ಬೋದು, ಬಾಗಿಲಿಗೆ ಇನ್ನೂ ಒಂದು ಲುಕ್ ಎನ್ಹಾನ್ಸ್ ಆದಾಗೆ ಕಾಣಿಸ್ತಾ ಇದೆ. ನೀವು ಯಾರಾದರೂ ಮಂತ್ರಾಲಯ ಟ್ರಿಪ್ ಮಾಡಬೇಕು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಅಂದರೆ ಟ್ರೈನನ್ನು ಚೂಸ್ ಮಾಡ್ಬೋದು. ಬಸ್ಗಿಂತ ನಿಮಗೆ ಟ್ರೈನೇ ಬೆಸ್ಟ್ ಆಗಿರುತ್ತೆ. ತುಂಬಾ ಸ್ಟ್ರೆಸ್ ಕೂಡ ಅನಿಸೋದಿಲ್ಲ ಟ್ರೈನಲ್ಲಿ ಜರ್ನಿ ಮಾಡಿದರೆ. ಹಾಗೆ ನಿಮಗೆ ವಾಶ್ರೂಮ್ ಫೆಸಿಲಿಟಿ ಕೂಡ ಇರುತ್ತೆ. ಆರಾಮಾಗಿ ನೀವು ಟ್ರೈನನ್ನು ಚೂಸ್ ಮಾಡ್ಬೋದು. ಹಾಗೆ ನಿಮಗೆ ಟಿಕೆಟ್ಗಳ ಬೆಲೆ ಬಂದುಬಿಟ್ರೆ ನಮಗೆ ಈ ಕಡೆ ಹೋಗ್ತಾ ನಮಗೆ 250 ಟಿಕೆಟ್ ಸಿಕ್ತು. ವಿತ್ GST ಕೂಡ ಇರುತ್ತೆ. ನೀವು GST ಬೇರೆ ಮತ್ತೆ ಅಪ್ಲೈ ಮಾಡ್ತಾರೆ. ನಂತರ ಆ ಕಡೆಯಿಂದ ಬರ್ತಾ ನಮಗೆ 250ಗೆ ಸಿಗಲಿಲ್ಲ, 400 ಏನೋ ಆಯಿತು ಪರ್ ಟಿಕೆಟ್. ಅಂದರೆ ಪರ್ ಪರ್ಸನ್ 1 ಟಿಕೆಟ್ಗೆ ನಿಮಗೆ ಈ ಕಡೆಯಿಂದ ಹೋಗ್ತಾ 250ಗೆ, ಹಾಗೆ ಆ ಕಡೆಯಿಂದ ಬರ್ತಾ 400 ಆಗುತ್ತೆ. 350 ಏನೋ ಇರುತ್ತೆ. GST ಎಲ್ಲ ಸೇರಿಬಿಟ್ಟು 400 ಆಗುತ್ತೆ. ಇದು ಕೂಡ ಈ ಕಡೆಯಿಂದ ಹೋಗ್ತಾ 250 ಇರುತ್ತೆ. GST ಎಲ್ಲ ಕೂಡ ಇರುತ್ತೆ ಸಪ್ರೇಟಾಗಿ, ಅದನ್ನು ಕೂಡ ಅಪ್ಲೈ ಮಾಡ್ತಾರೆ. ಹಾಗೆಯೇ ನಿಮಗೆ ನಾನು ಹೇಳಿದ್ನಲ್ಲ ಟ್ರೈನ್ ಟಿಕೆಟ್ ಇಷ್ಟ ಆಗುತ್ತೆ. ನಿಮಗೆ ಅಲ್ಲಿ ಸುತ್ತಾಡೋದಕ್ಕೆ ಪರ್ ಪರ್ಸನ್ 150 ಬೇಕಾಗುತ್ತೆ. 150 ಆದರೆ ಆರಾಮಾಗಿ ನೀವು ಬಿಚ್ಚಾಲಿ ಗ್ರಾಮ ಆಗಿರ್ಬೋದು, ಅಣ್ಣಪ್ಪ ಸ್ವಾಮಿಗಳ ಮನೆ ಆಗಿರ್ಬೋದು, ಪಂಚಮುಖಿ ಆಂಜನೇಯ ದೇವಸ್ಥಾನ, ಹಾಗೆಯೇ ಅಭಯ ಆಂಜನೇಯ ದೇವಸ್ಥಾನ ಎಲ್ಲನೂ ಕೂಡ ತಿರುಗಾಡಿಸ್ಕೊಂಡು ಬರ್ತಾರೆ. ನಿಮಗೆ ಸೀಟ್ ಆಟೋದಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ನಂತರ ನಿಮಗೆ ಆ ಕಡೆ ಮಂತ್ರಾಲಯ ರೋಡಲ್ಲಿ ನಿಮಗೆ ಸ್ಟಾಪ್ ಸಿಗುತ್ತೆ ಅಲ್ವಾ ಸ್ಟೇಷನ್ಗೆ, ಅಲ್ಲಿಂದ ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪರ್ ಪರ್ಸನ್ 100 ರೂಪೀಸ್ ತೊಗೊಳ್ತಾರೆ ಅಂತ ಹೇಳಿದ್ದೀನಿ. ಹೋಗ್ತಾ ಬರ್ತಾ ನಿಮಗೆ 200 ರೂಪೀಸ್ ಆಗುತ್ತೆ. ಒಂದು ಒಳ್ಳೆ ಬಡ್ಜೆಟಲ್ಲೇ ತುಂಬ ಕಡಿಮೆಗೆ ನೀವು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಬೋದು. ನಿಮ್ಗೇನಾದರೂ ಆಸೆ ಇತ್ತು ಹೋಗಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಹೋಗಿ ಬನ್ನಿ. ನೀವೇನಾದರೂ ರಾಯರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ರಾಯರು ಕೊಡ್ತಾರೆ. ಒಂದು ಸಲ ನೀವು ನಂಬಿಕೆ ಇಟ್ಟು ಹೋಗಿ ಬನ್ನಿ, ನಿಮಗೇನೆ ಗೊತ್ತಾಗುತ್ತೆ. ಹಾಗೆಯೇ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ನಿಮ್ದೇನಾದರೂ ಕ್ವಶನ್ ಇದ್ದರೆ ಅಥವಾ ನಿಮ್ದೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.